ಸ್ಮಾರ್ಟ್ ಹೆಡ್ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾವು ಆಗಸ್ಟ್ 18, ಆಗಸ್ಟ್ 19 ಹಾಗೂ ಆಗಸ್ಟ್ 20 ಪ್ರಚಲಿತ ಘಟನೆಗಳ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈ ಒಂದು ವಿಡಿಯೋನ ಆರಂಭ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರಾದರೂ ಇದೇ ಫಸ್ಟ್ ಟೈಮ್ ಭೇಟಿ ನೀಡ್ತಾ ಇದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಕಾಣ್ತಾ ಇದೆ, ಅದನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರ ಪಕ್ಕದಲ್ಲಿ ಬೆಲ್ ಐಕಾನ್ ಕೂಡ ಬರುತ್ತೆ, ಅದನ್ನು ಕೂಡ ಕ್ಲಿಕ್ ಮಾಡಿ ಈ ಒಂದು ವಿಡಿಯೋನ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೂ ತಪ್ಪದೆ ಈ ಒಂದು ವಿಡಿಯೋಗೆ ಲೈಕ್ ಅನ್ನ ಕೊಡಿ. ಆಮೇಲೆ ಸ್ಮಾರ್ಟ್ ಹೆಡ್ ಸರ್ಕಲ್ನ ಆಗಸ್ಟ್ ತಿಂಗಳ ಮಾಸಪತ್ರಿಕೆ ರಾಜ್ಯಾದ್ಯಂತ ಲಭ್ಯ ಇರುತ್ತೆ. ಅದನ್ನು ತಗೊಂಡವರಿಗೆ ಮಾರ್ಕೆಟಲ್ಲಿ ನಿಮಗೆ ಕೇಂದ್ರ ಬಜೆಟ್ ಹಾಗೂ ಆರ್ಥಿಕ ಸಮೀಕ್ಷೆಯ ಬುಕ್ಲೆಟ್ ಉಚಿತವಾಗಿ ಲಭ್ಯ ಇರುತ್ತೆ. ಯಾರಿಗೆ ಬುಕ್ ಸ್ಟೋರಿಗೆ ಹೋಗೋಕ್ಕಾಗಲ್ಲ, ಸ್ಕ್ರೀನ್ ಮೇಲೆ ನಂಬರ್ ಕಾಣ್ತಾ ಇದೆ 9380463196 ಈ ನಂಬರ್ಗೆ ವಾಟ್ಸಪ್ ಮಾಡೋ ಮೂಲಕ ನೇರವಾಗಿ ನಿಮ್ಮ ಮನೆ ಬಾಗಿಲಿಗೆ ನಮ್ಮ ಮಾಸಪತ್ರಿಕೆಗಳನ್ನು ಪಡ್ಕೋಬಹುದಾಗಿದೆ. ಬನ್ನಿ ಇಂದಿನ ಕರೆಂಟ್ ಅಫೇರ್ಸ್ ವಿಡಿಯೋದ ಪ್ರಥಮ ಪ್ರಶ್ನೆಯನ್ನು ನೋಡೋಣ. ಹಕ್ಕಿ ಪಿಕ್ಕಿ ಬುಡಕಟ್ಟು ಯಾವ ರಾಜ್ಯದ ಪ್ರಮುಖ ಬುಡಕಟ್ಟು ಸಮುದಾಯವಾಗಿದೆ? ಹಕ್ಕಿ ಪಿಕ್ಕಿ ಟ್ರೈಬ್ ಈಸ್ ಎ ಮೇಜರ್ ಟ್ರೈಬಲ್ ಕಮ್ಯುನಿಟಿ ಆಫ್ ವಿಚ್ ಸ್ಟೇಟ್? ಇದರ ಉತ್ತರ ಆಪ್ಷನ್ 3 ಕರ್ನಾಟಕ. ಹಕ್ಕಿ ಪಿಕ್ಕಿ ಬುಡಕಟ್ಟು ಕರ್ನಾಟಕ ರಾಜ್ಯದ ಪ್ರಮುಖ ಬುಡಕಟ್ಟು ಸಮುದಾಯವಾಗಿದೆ. ಹೇರ್ ಆಯಿಲ್ ಉದ್ಯಮದಲ್ಲಿ ಹಕ್ಕಿ ಪಿಕ್ಕಿ ಬುಡಕಟ್ಟು ಯಶಸ್ವಿಯಾಗಿದೆ. ಇತ್ತೀಚೆಗೆ ನೀವು ನೋಡಿರ್ತೀರ, ಸುಮಾರು ಬಾರಿ ಎಲ್ಲ ಕಡೆ ಇನ್ಸ್ಟಾಗ್ರಾಮು, ಸೋಷಿಯಲ್ ಮೀಡಿಯಾ, ಫೇಸ್ಬುಕ್ಕು, ಯೂಟ್ಯೂಬು ಎಲ್ಲಿ ಓಪನ್ ಮಾಡಿದ್ರು ನಿಮ್ಮ ತಲೆ ಬೋಳ ಇಲ್ಲಂದ್ರೂ ಕೂಡ ಈ ಹೇರ್ ಆಯಿಲ್ ಅಡ್ವರ್ಟೈಸ್ಮೆಂಟ್ ಬರ್ತಾ ಇರುತ್ತೆ. ಯಾಕಂದ್ರೆ ಅಷ್ಟೊಂದು ಅಡ್ವರ್ಟೈಸ್ಮೆಂಟ್ ಮಾಡಿದ್ರೆ ಎಲ್ಲ ಪಾಪ ನಮ್ಮ ತಲೆಯಲ್ಲಿ ಹೇರ್ ಇದ್ರೂ ಕೂಡ ಇದೆಲ್ಲ ಅಡ್ವರ್ಟೈಸ್ಮೆಂಟ್ ಬರ್ತಾ ಇದೆ. ಮೊನ್ನೆ ಮದುವೆ ಆಯ್ತಲ್ಲ ಅಂಬಾನಿ ಇವಾಗ ಅನಂತ್ ಅಂಬಾನಿ ತಲೆ ಬೋಳಿದ್ರು ಕೂಡ ಪಾಪ ಅವನು ಇದನ್ನು ಪರ್ಚೇಸ್ ಮಾಡಿ ಕೂದಲು ಬರ್ಸೋ ಪ್ರಯತ್ನ ಮಾಡ್ತಾ ಇಲ್ಲ. ಇದ್ರ ಮೇಲೆ ಇಷ್ಟೇ ಅರ್ಥ ಮಾಡ್ಕೋಬೇಕು, ಅನಂತ್ ಅಂಬಾನಿ ಕೂದಲು ಬರ್ಸ್ಬಿಡ್ರಪ್ಪ ನೋಡೋಣ ಹೇರ್ ಆಯಿಲಿಂದ. ಇವರು ಅಲೆಮಾರಿ ಹಕ್ಕಿ ಹಿಡಿಯುವವರು ಮತ್ತು ಬೇಟೆಗಾರರಾಗಿದ್ದಾರೆ. ಇವರು ಮುಖ್ಯವಾಗಿ ಕರ್ನಾಟಕದ ಶಿವಮೊಗ್ಗ, ದಾವಣಗೆರೆ, ಮೈಸೂರು ಜಿಲ್ಲೆಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇವರು ಉತ್ತರ ಭಾರತದಿಂದ ವಲಸೆ ಬಂದಿದ್ದಾರೆ. ಈ ಬುಡಕಟ್ಟು ಭಾರತದಲ್ಲಿ ಪರಿಶಿಷ್ಟ ಪಂಗಡ ಅಂತ ಗುರುತಿಸಲ್ಪಟ್ಟಿದೆ. ಇವರು ಮನೆಯಲ್ಲಿ ಇಂಡೋ ಆರ್ಯನ್ ಭಾಷೆಯಾಗಿರುವಂತಹ ವಾಗ್ರಿಯನ್ನ ಮಾತನಾಡ್ತಾರೆ. ಆದರೆ ವ್ಯಾಪಾರಕ್ಕೆ ಕನ್ನಡವನ್ನ ಬಳಸ್ತಾರೆ. ಜಡ್ಡಿ ಬುಟ್ಟಿ ಅಂತ ಬಳಸ್ತಾರೆ. ನೋಡಿದ್ರೆ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಜಡ್ಡಿ ಬುಟ್ಟಿ 102 ಅದೇನೋ ಜಡ್ಡಿ ಬುಟ್ಟಿ ಹಾಕಿ ಆಯಿಲ್ ಮಾಡಿದಾರೆ ಅಂತ ಹಾಕ್ತಾರಲ್ಲ. ಯುನೆಸ್ಕೋ ವಾಗ್ರಿಯನ್ನ ಅಳಿವಿನಂಚಿನಲ್ಲಿರುವಂತಹ ಭಾಷೆ ಅಂತ ಪಟ್ಟಿ ಮಾಡಿದೆ. ಇತ್ತೀಚೆಗೆ ಬಹು ಆಯಾಮದ ದುರ್ಬಲತೆ ಸೂಚ್ಯಂಕವನ್ನ ಪ್ರಾರಂಭಿಸಿರುವಂತಹ ಸಂಸ್ಥೆ ಯಾವುದು? ವಿಚ್ ಆರ್ಗನೈಸೇಷನ್ ಹ್ಯಾಸ್ ಲಾಂಚ್ಡ್ ಮಲ್ಟಿ ಡೈಮೆನ್ಷನಲ್ ವಲ್ನರಬಿಲಿಟಿ ಇಂಡೆಕ್ಸ್ ರೀಸೆಂಟ್ಲಿ? ಉತ್ತರ ಆಪ್ಷನ್ 1 ವಿಶ್ವಸಂಸ್ಥೆ. ಇತ್ತೀಚೆಗೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿಯು ಹೊಸ ಡೇಟಾ ಚಾಲಿತ ದುರ್ಬಲತೆ ಸೂಚ್ಯಂಕವನ್ನ ಅಧಿಕೃತವಾಗಿ ಪ್ರಾರಂಭಿಸಿದೆ. ಇದು ಸಣ್ಣ ದ್ವೀಪ ರಾಜ್ಯಗಳು ಮತ್ತು ಅಭಿವೃದ್ಧಿಶೀಲ ರಾಷ್ಟ್ರಗಳು ಕಡಿಮೆ ಬಡ್ಡಿಯ ಹಣಕಾಸಿನ ಪ್ರವೇಶವನ್ನು ಪಡೆಯಲು ಸಹಾಯ ಮಾಡುತ್ತದೆ. ರಾಷ್ಟ್ರೀಯ ಮಟ್ಟದಲ್ಲಿ ಸುಸ್ಥಿರ ಅಭಿವೃದ್ಧಿಯ ಬಹು ಆಯಾಮಗಳಲ್ಲಿ ರಚನಾತ್ಮಕ ದುರ್ಬಲತೆ ಮತ್ತು ರಚನಾತ್ಮಕ ಸ್ಥಿತಿಸ್ಥಾಪಕತ್ವದ ಕೊರತೆಯನ್ನು ಅಳೆಯಲು ಇದು ಹೊಸ ಅಂತಾರಾಷ್ಟ್ರೀಯ ಪರಿಮಾಣಾತ್ಮಕ ಮಾನದಂಡವಾಗಿದೆ. ಇದು ಒಟ್ಟು ದೇಶೀಯ ಉತ್ಪನ್ನ GDP ಮತ್ತು ಇತರೆ ಅಭಿವೃದ್ಧಿ ಮೆಟ್ರಿಕ್ಗಳಿಗೆ ಪೂರಕವಾಗಿ ಕಾರ್ಯನಿರ್ವಹಿಸುತ್ತದೆ. ಇತ್ತೀಚೆಗೆ ಯಾವ ಆಫ್ರಿಕನ್ ದೇಶವು ಕಾಲರಾವನ್ನು ಏಕಾಏಕಿ ವರದಿ ಮಾಡಿದೆ? ವಿಚ್ ಆಫ್ರಿಕನ್ ಕಂಟ್ರಿ ರಿಪೋರ್ಟೆಡ್ ಎ ಕಾಲರಾ ಔಟ್ಬ್ರೇಕ್ ರೀಸೆಂಟ್ಲಿ? ಉತ್ತರ ಆಪ್ಷನ್ 2 ಸುಡಾನ್ನಲ್ಲಿ. ಆಫ್ರಿಕಾ ದೇಶವಾಗಿರುವಂತಹ ಸುಡಾನ್ ಕಾಲರಾ ರೋಗದ ಏಕಾಏಕಿ ವರದಿಯನ್ನ ಮಾಡಿದೆ. ಸುಡಾನ್ನಲ್ಲಿ ಕಾಲರಾ ಏಕಾಏಕಿ ಹೆಚ್ಚಾಗ್ತಾ ಇದ್ದು ಇದು ಇತ್ತೀಚಿನ ವಾರಗಳಲ್ಲಿ ಸುಮಾರು 22 ಜನರನ್ನು ಕೊಂದು 354ಕ್ಕೂ ಹೆಚ್ಚು ಜನರು ಅನಾರೋಗ್ಯಕ್ಕೆ ಒಳಗಾಗಿದ್ದಾರೆ. ಈ ದೇಶವು ಈಗಾಗಲೇ 16 ತಿಂಗಳ ಸಂಘರ್ಷ ಮತ್ತು ತೀವ್ರ ಪ್ರವಾಹವನ್ನು ಎದುರಿಸಿದ್ದು ಇದು ದೇಶದ ಪರಿಸ್ಥಿತಿಯನ್ನು ಇನ್ನಷ್ಟು ಹದಗೆಡಿಸಿದೆ. ಕಾಲರಾದಿಂದ ಅತಿಸಾರ, ತೀವ್ರ ನಿರ್ಜಲೀಕರಣ ಹೆಚ್ಚಾಗಿದೆ. ಚಿಕಿತ್ಸೆ ನೀಡದಿದ್ದರೆ ಕೆಲವೇ ಗಂಟೆಗಳಲ್ಲಿ ಸಾವಿಗೆ ಕಾರಣವಾಗುವ ಸಾಂಕ್ರಾಮಿಕ ಸೋಂಕು ಇದಾಗಿದೆ. WHO ಪ್ರಕಾರ ರೋಗವು ಕಲುಷಿತ ಆಹಾರ ಅಥವಾ ನೀರಿನ ಮೂಲಕ ಹರಡುತ್ತದೆ. ಮುಂದಿನ ಪ್ರಶ್ನೆ, ಮಹಾರಾಷ್ಟ್ರ ಸರ್ಕಾರವು ಯಾವ ಜಿಲ್ಲೆಯಲ್ಲಿ ಮೊದಲ ಸೋಲಾರ್ ವಿಲೇಜ್ ಅನ್ನ ಪ್ರಾರಂಭಿಸಿದೆ? ಮಹಾರಾಷ್ಟ್ರ ಗವರ್ಮೆಂಟ್ ಹ್ಯಾಸ್ ಲಾಂಚ್ಡ್ ದಿ ಫಸ್ಟ್ ಸೋಲಾರ್ ವಿಲೇಜ್ ಇನ್ ವಿಚ್ ಡಿಸ್ಟ್ರಿಕ್ಟ್? ಇದರ ಉತ್ತರ ನೋಡೋಕ್ಕಿಂತ ಮುಂಚೆ ಸ್ಮಾರ್ಟ್ ಹೆಡ್ ಸರ್ಕಲ್ನ ಮಾಸಪತ್ರಿಕೆಗಳು 2023 ಆಗಸ್ಟ್ನಿಂದ 2024 ಆಗಸ್ಟ್ ವರೆಗೆ ಲಭ್ಯ ಇರುತ್ತೆ. ಯಾರಿಗಾದ್ರೂ ಬೇಕಾದ್ರೆ ಈ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ಮನೆ ಬಾಗಿಲಿಗೆ ತರಿಸ್ಕೊಳ್ಳಿ. ಇದರ ಉತ್ತರ ಸತಾರಾ.
ಮಹಾರಾಷ್ಟ್ರ ಸಿಎಂ ಏಕನಾಥ್ ಶಿಂದೆ ಸತಾರಾ ಜಿಲ್ಲೆಯ ಮಾನ್ಯಚಿವಾಡಿಯಲ್ಲಿ ರಾಜ್ಯದ ಅಂದರೆ ಮಹಾರಾಷ್ಟ್ರ ರಾಜ್ಯದ ಮೊದಲ ಸೋಲಾರ್ ವಿಲೇಜ್ ಅನ್ನು ಉದ್ಘಾಟನೆ ಮಾಡಿದ್ದಾರೆ. ಮಹಾರಾಷ್ಟ್ರ ರಾಜ್ಯ ಸರ್ಕಾರವು ನವೀಕರಿಸಬಹುದಾದ ಶಕ್ತಿಯನ್ನು ಉತ್ತೇಜಿಸಲು ಮತ್ತು ಸಾಂಪ್ರದಾಯಿಕ ವಿದ್ಯುತ್ ಮೂಲಗಳ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುವ ಗುರಿಯನ್ನು ಇದು ಹೊಂದಿದೆ. ಪ್ರಧಾನಮಂತ್ರಿ ಸೂರ್ಯ ಘರ್ ಮುಫ್ತ್ ಬಿಜ್ಲಿ ಯೋಜನೆಯು ವಿದ್ಯುತ್ ಬಿಲ್ಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡಿದೆ. ಆದರೆ ಮುಖ್ಯಮಂತ್ರಿ ಸೌರ ಕೃಷಿ ಪಂಪ್ ಯೋಜನೆ ಅಡಿಯಲ್ಲಿ ಸೌರ ಪಂಪ್ ಸೆಟ್ಗಳಿಗೆ 90ರಿಂದ 95% ಸಬ್ಸಿಡಿಯನ್ನು ಒದಗಿಸಲಾಗಿದೆ. ಮುಂದಿನ 1.5 ವರ್ಷಗಳಲ್ಲಿ 12,000 ಮೆಗಾವ್ಯಾಟ್ ಸೌರ ವಿದ್ಯುತ್ ಉತ್ಪಾದಿಸಲಾಗುವುದು ಅಂತ ಉಪಮುಖ್ಯಮಂತ್ರಿಯಲ್ಲಿ ಮಹಾರಾಷ್ಟ್ರದಲ್ಲಿ ದೇವೇಂದ್ರ ಫಡ್ನವೀಸ್ ಘೋಷಣೆ ಮಾಡಿದ್ದಾರೆ. ಇತ್ತೀಚೆಗೆ ಭಾರತವು ಯಾವ ದೇಶದ ನಡುವೆ 41 ವರ್ಷಗಳ ಬಳಿಕ ಮಿನಿ ಹಡಗು ಸೇವೆಯನ್ನು ಆರಂಭಿಸಿದೆ? ಇಂಡಿಯಾ ಹ್ಯಾಸ್ ಸ್ಟಾರ್ಟೆಡ್ ಎ ಮಿನಿ ಫೆರಿ ಸರ್ವಿಸ್ ಬಿಟ್ವೀನ್ ವಿಚ್ ಕಂಟ್ರಿ ಆಫ್ಟರ್ 41 ಇಯರ್ಸ್ ರೀಸೆಂಟ್ಲಿ? ಉತ್ತರ ಶ್ರೀಲಂಕಾ ಮತ್ತು ಭಾರತದ ನಡುವೆ 41 ವರ್ಷಗಳ ಬಳಿಕ ಭಾರತ ಮತ್ತು ಶ್ರೀಲಂಕಾ ನಡುವೆ ಪ್ರಯಾಣಿಕರ ಅನುಕೂಲಕ್ಕಾಗಿ ಮಿನಿ ಹಡಗು ಸೇವೆ ಪುನರಾರಂಭಗೊಂಡಿದೆ. ಈ ಹಡಗು ಸೇವೆ ತಮಿಳುನಾಡಿನ ನಾಗಪಟ್ಟಣಂ ಹಾಗೂ ಶ್ರೀಲಂಕಾದ ಜಾಗ್ವಾದ ಕಂಕೈ ಸಂತುರೈ ನಡುವೆ ನಡೆಯಲಿದೆ. ಶಿವಗಂಗೆ ಎಂಬ ಖಾಸಗಿ ಹಡಗು ಕಂಪನಿ ಈ ಸೇವೆಯನ್ನು ಒದಗಿಸಲಿದೆ. ಕಂಕಸಂತುರೈ ಬಂದರನ್ನ ಮೇಲ್ದರ್ಜೆಗೇರಿಸುವ ನಿಟ್ಟಿನಲ್ಲಿ ಭಾರತವು ಶ್ರೀಲಂಕಾಗೆ 582 ಕೋಟಿ ರೂಪಾಯಿಗಿಂತಲೂ ಹೆಚ್ಚು ಅನುದಾನ ನೀಡಿದ ಕಾರಣ ಈ ಸೇವೆ ಪುನರಾರಂಭವಾಗಿದೆ. LTTE ಮತ್ತು ಶ್ರೀಲಂಕಾ ನಡುವಿನ ಯುದ್ಧದ ನಂತರ ಈ ಸೇವೆಯನ್ನು ನಿಲ್ಲಿಸಲಾಗಿತ್ತು. ಇತ್ತೀಚೆಗೆ ಭೂಮಿಯ ವೀಕ್ಷಣಾ ಉಪಗ್ರಹ EOS-08 ಅನ್ನ ಉಡಾವಣೆ ಮಾಡಿರುವಂತಹ ಸಂಸ್ಥೆ ಯಾವುದು? ವಿಚ್ ಆರ್ಗನೈಸೇಷನ್ ಹ್ಯಾಸ್ ಲಾಂಚ್ಡ್ ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ EOS-08 ರೀಸೆಂಟ್ಲಿ? ಉತ್ತರ ಆಪ್ಷನ್ 1 ಇಸ್ರೋ. ಭೂ ವೀಕ್ಷಣಾ ಉಪಗ್ರಹ EOS-08 ಅನ್ನ ಇಸ್ರೋ ಸಂಸ್ಥೆ ಆಂಧ್ರ ಪ್ರದೇಶದ ಶ್ರೀಹರಿಕೋಟಾದಲ್ಲಿರುವಂತಹ ಸತೀಶ್ ಧವನ್ ಬಾಹ್ಯಾಕಾಶ ಕೇಂದ್ರದಿಂದ ಯಶಸ್ವಿಯಾಗಿ ಉಡಾವಣೆ ಮಾಡಿದೆ. ಸಣ್ಣ ಉಪಗ್ರಹಗಳ ಉಡ್ಡಯನಕ್ಕಾಗಿಯೇ SSLV ಸರಣಿಯ ರಾಕೆಟ್ಗಳನ್ನು ಇಸ್ರೋ ಅಭಿವೃದ್ಧಿಪಡಿಸಿದೆ. ಈ ರಾಕೆಟ್ ಮೂಲಕ SSLV D3 EOS-08 ಅನ್ನ ಯಶಸ್ವಿಯಾಗಿ ಉಡಾವಣೆ ಮಾಡಲಾಗಿದೆ. ಈ ಉಪಗ್ರಹ ಆಧಾರಿತ ಕಣ್ಗಾವಲು, ವಿಪತ್ತು ಮತ್ತು ಪರಿಸರ ಮೇಲ್ವಿಚಾರಣೆ, ಬೆಂಕಿ ಪತ್ತೆ, ಜ್ವಾಲಾಮುಖಿ ಚಟುವಟಿಕೆ ಗುರುತಿಸುವಿಕೆ ಮುಂತಾದವುಗಳನ್ನು ಇದು ಒಳಗೊಂಡಿದೆ. ಭೂವೀಕ್ಷಣೆ ಉಪಗ್ರಹ 08 ಅನ್ನ ಇಸ್ರೋದ ವಾಣಿಜ್ಯ ಅಂಗಸಂಸ್ಥೆಯಾಗಿರುವಂತಹ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಈ ಕಿರು ಉಪಗ್ರಹವನ್ನು ಅಭಿವೃದ್ಧಿಪಡಿಸಿದ್ದು, ಇದು ಸುಮಾರು 178 kg ತೂಕದ ಕಿರು ಉಪಗ್ರಹದ 3 ಪೇಲೋಡ್ಗಳನ್ನು ಒಳಗೊಂಡಿದೆ. ಭೂಮಿಯಿಂದ 475 ಕಿಲೋಮೀಟರ್ ಎತ್ತರದಲ್ಲಿರುವ ಕೆಳ ಹಂತದ ಕಕ್ಷೆಯಲ್ಲಿ ವೃತ್ತಾಕಾರದಲ್ಲಿ ಪರಿಭ್ರಮಣೆ ನಡೆಸಲಿದೆ. ಮಣ್ಣಿನ ತೇವಾಂಶದ ಮೌಲ್ಯಮಾಪನದಿಂದ ಪ್ರಾಕೃತಿಕ ನಿರ್ವಹಣೆವರೆಗಿನ ಕಾರ್ಯವನ್ನು ನಿರ್ವಹಿಸುತ್ತದೆ. SSLV D3 3 ಹಂತಗಳ ಕಡಿಮೆ ವೆಚ್ಚದ ಉಡ್ಡಯನ ವಾಹನವಾಗಿದೆ. ಭವಿಷ್ಯದ ಉಪಗ್ರಹಗಳ ಕಾರ್ಯಾಚರಣೆ ಗಮನದಲ್ಲಿಟ್ಟುಕೊಂಡು ಇದನ್ನು ಅಭಿವೃದ್ಧಿಪಡಿಸಲಾಗಿದೆ. ಇದು ಸುಮಾರು 500 kg ತೂಕದವರೆಗಿನ ಉಪಗ್ರಹಗಳನ್ನು ಉಡಾವಣೆ ಮಾಡುವಂತಹ ಸಾಮರ್ಥ್ಯವನ್ನು ಹೊಂದಿದೆ. ಯಾವ ವರ್ಷಕ್ಕೆ ಭಾರತವು ಬಾಹ್ಯಾಕಾಶ ನಿಲ್ದಾಣವನ್ನು ಹೊಂದುವಂತಹ ಗುರಿಯನ್ನು ಹೊಂದಿದೆ? ಬೈ ವಿಚ್ ಇಯರ್ ಈಸ್ ಇಂಡಿಯಾ ಏಮಿಂಗ್ ಟು ಹ್ಯಾವ್ ಎ ಸ್ಪೇಸ್ ಸ್ಟೇಷನ್? ಉತ್ತರ ಆಪ್ಷನ್ 2 2035. 2035ರ ವೇಳೆಗೆ ಎಲ್ಲವೂ ಅಂದುಕೊಂಡಂತೆ ಆದರೆ ಭಾರತವು ತನ್ನದೇ ಆದ ಸ್ವಂತ ಬಾಹ್ಯಾಕಾಶ ನಿಲ್ದಾಣವನ್ನು ಸ್ಥಾಪಿಸುವಂತಹ ನಿರೀಕ್ಷೆ ಇದೆ. ಈ ಪ್ರಸ್ತಾವಿತ ಕೇಂದ್ರಕ್ಕೆ ಭಾರತೀಯ ಅಂತರಿಕ್ಷ ನಿಲ್ದಾಣ ಅಥವಾ BAS ಅಂತ ಹೆಸರಿಸಲು ನಿರ್ಧಾರ ಮಾಡಲಾಗಿದೆ. ಭಾರತವು ಬಾಹ್ಯಾಕಾಶಕ್ಕೆ ರೋಬೋಟ್ ವಿಮಾನಗಳನ್ನು ಕಳುಹಿಸುವಂತಹ ಗುರಿಯನ್ನು ಹೊಂದಿದೆ. ಈ ಮಿಷನ್ ಅಡಿಯಲ್ಲಿ ವಾಯುಮಿತ್ರ ಹೆಸರಿನ ಮಹಿಳಾ ರೋಬೋಟ್ ಅನ್ನು 2025ರಲ್ಲಿ ಬಾಹ್ಯಾಕಾಶಕ್ಕೆ ಕಳುಹಿಸಲಾಗುವುದು. 2024ರ ವೆಸ್ಟರ್ನ್ ಬಿಲಿಯರ್ಡ್ಸ್ ಪ್ರಶಸ್ತಿಯನ್ನು ಗೆದ್ದಿರುವಂತಹ ಭಾರತದ ಕ್ರೀಡಾಪಟು ಯಾರು? ವಿಚ್ ಇಂಡಿಯನ್ ಸ್ಪೋರ್ಟ್ಸ್ ಮ್ಯಾನ್ ಹ್ಯಾಸ್ ವನ್ 2024 ವೆಸ್ಟರ್ನ್ ಬಿಲಿಯರ್ಡ್ಸ್ ಟೈಟಲ್? ಉತ್ತರ ಆಪ್ಷನ್ 1 ಪಂಕಜ್ ಅಡ್ವಾಣಿ. ಭಾರತದ ಬಿಲಿಯರ್ಡ್ಸ್ ಮತ್ತು ಸ್ನೂಕರ್ ಚಾಂಪಿಯನ್ ಪಂಕಜ್ ಅಡ್ವಾಣಿ ವೆಸ್ಟರ್ನ್ ಇಂಡಿಯಾ ಬಿಲಿಯರ್ಡ್ಸ್ ಮತ್ತು ಸ್ನೂಕರ್ ಚಾಂಪಿಯನ್ಶಿಪ್ ಕಿರೀಟವನ್ನು ಪಡೆದುಕೊಂಡಿದ್ದಾರೆ. ಫೈನಲ್ ಪಂದ್ಯದಲ್ಲಿ ಪಂಕಜ್ ಅಡ್ವಾಣಿ ಅವರು ಎಸ್ ಶ್ರೀಕೃಷ್ಣ ಅವರ ವಿರುದ್ಧ ಬಿಲಿಯರ್ಡ್ಸ್ ವಿಭಾಗದಲ್ಲಿ 822ರಿಂದ 520 ಅಂಕಗಳಿಂದ ಗೆದ್ದಿದ್ದಾರೆ.
27 ಬಾರಿ ವಿಶ್ವ ಚಾಂಪಿಯನ್ ಆಗಿರುವಂತಹ ಅಡ್ವಾಣಿ ಸತತ 5 ಬಾರಿ ಫೈನಲ್ಸ್ ಗೆದ್ದಿದ್ದಾರೆ. ಮುಂಬೈನಲ್ಲಿ ಇದು ಅವರ 6ನೇ ಗೆಲುವಾಗಿದೆ. ಇಲ್ಲಿ 822 ಅನ್ನೋದು ಅಡ್ವಾಣಿಯವರ ಸ್ಕೋರು, 520 ಅನ್ನೋದು ಎಸ್ ಶ್ರೀಕೃಷ್ಣ ಅವರ ಸ್ಕೋರ್ ಆಗಿದೆ. ರಾಕೇಶ್ ಪಾಲ್ ಯಾವ ರಕ್ಷಣಾ ಪಡೆಯ ಮುಖ್ಯಸ್ಥರಾಗಿದ್ದರು? ರಾಕೇಶ್ ಪಾಲ್ ವಾಸ್ ದಿ ಹೆಡ್ ಆಫ್ ವಿಚ್ ಡಿಫೆನ್ಸ್ ಫೋರ್ಸ್? ಉತ್ತರ ಆಪ್ಷನ್ 1 ಕರಾವಳಿ ಪಡೆ. ಭಾರತೀಯ ಕರಾವಳಿ ಪಡೆಯ ಮಹಾನಿರ್ದೇಶಕರಾಗಿರುವಂತಹ ರಾಕೇಶ್ ಪಾಲ್ ನಿಧನರಾಗಿದ್ದಾರೆ. ಕರಾವಳಿ ಪಡೆಯು ಆಯೋಜನೆ ಮಾಡಿದಂತಹ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಅವರು ಚೆನ್ನೈನಲ್ಲಿದ್ದರು, ಅಲ್ಲೇ ನಿಧನರಾಗಿದ್ದಾರೆ. ರಾಕೇಶ್ ಪಾಲ್ ಅವರು ಕರಾವಳಿ ಪಡೆಯ 25ನೇ ಮಹಾನಿರ್ದೇಶಕರಾಗಿ ಕಳೆದ ವರ್ಷ ಜುಲೈ 19ರಂದು ಅಧಿಕಾರವನ್ನು ವಹಿಸಿಕೊಂಡಿದ್ದರು. 34 ವರ್ಷಗಳ ವೃತ್ತಿ ಜೀವನದಲ್ಲಿ ಅವರು ನೌಕಾಪಡೆ ಮತ್ತು ಕರಾವಳಿ ಪಡೆಯಲ್ಲಿ ಕೆಲವು ಪ್ರಮುಖ ಹುದ್ದೆಗಳನ್ನು ನಿಭಾಯಿಸಿದ್ದಾರೆ. ಇವೆಲ್ಲ ಪರೀಕ್ಷೆಯಲ್ಲಿ ಕೇಳೋದಿಲ್ಲ, ಸುಮ್ಮನೆ ಜಸ್ಟ್ ನಿಮಗೆ ನೆನಪಿರಲಿ ಅಂತ ಜಸ್ಟ್ ಈ 1ನೇ ಪಾಯಿಂಟ್ ಅನ್ನ ನೆನಪಿಟ್ಟರೆ ನೀವು ಸಾಕಾಗುತ್ತೆ. ಮುಂದಿನ ಪ್ರಶ್ನೆ ನೋಡಿ. ಇತ್ತೀಚೆಗೆ ಅಂಪಿಲ್ ಚಂಡಮಾರುತ ಯಾವ ದೇಶಕ್ಕೆ ಅಪ್ಪಳಿಸಿದೆ? ಟೈಫೂನ್ ಅಂಪಿಲ್ ಹ್ಯಾಸ್ ಹಿಟ್ ವಿಚ್ ಕಂಟ್ರಿ ರೀಸೆಂಟ್ಲಿ? ಉತ್ತರ ಆಪ್ಷನ್ 3 ಜಪಾನ್. ಟೈಫೂನ್ ಅಂಪಿಲ್ ಉತ್ತರ ಜಪಾನ್ನಲ್ಲಿ ಭಾರೀ ಮಳೆಯೊಂದಿಗೆ ಟೋಕಿಯೋ ಪ್ರದೇಶಕ್ಕೆ ಅಪ್ಪಳಿಸಿದೆ. ಟೈಫೂನ್ ಚಂಡಮಾರುತದಿಂದ 100 ವಿಮಾನ ಹಾರಾಟ ರದ್ದಾಗಿ ಗಂಟೆಗೆ 180 ಕಿಲೋಮೀಟರ್ ವೇಗದ ಗಾಳಿಯೊಂದಿಗೆ ಬೀಸುವಂತಹ ಗಾಳಿಯ ಪ್ರಭಾವದಿಂದ ಪ್ರವಾಹಗಳು, ಭೂಕುಸಿತಗಳು ಉಂಟಾಗುತ್ತವೆ. ಮುಂದಿನ ಪ್ರಶ್ನೆ ನೋಡಿ. ಪೆಂಟೋಗ್ ಟಾರ್ನ್ ಶಿನವಾತ್ರ ಯಾವ ದೇಶದ ಅತ್ಯಂತ ಕಿರಿಯ ಪ್ರಧಾನಮಂತ್ರಿಯಾಗಿದ್ದಾರೆ? ಪೆಂಟೋಗ್ ಟಾರ್ನ್ ಶಿನವಾತ್ರ ಬಿಕೇಮ್ ದಿ ಯಂಗೆಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ವಿಚ್ ಕಂಟ್ರಿ? ಉತ್ತರ ಆಪ್ಷನ್ 4 ಥೈಲ್ಯಾಂಡ್. 37 ವರ್ಷದ ಪೆಂಟೋಗ್ ಟಾರ್ನ್ ಶಿನವಾತ್ರ ಅವರು ಸ್ರೆಟ್ಟಾ ಥಾವಿಸಿನ್ ಅವರನ್ನು ವಜಾಗೊಳಿಸಿದ ನಂತರ ಥೈಲ್ಯಾಂಡ್ನ ಅತ್ಯಂತ ಕಿರಿಯ ಪ್ರಧಾನಿಯಾಗಿ ನೇಮಕೊಂಡಿದ್ದಾರೆ. ನೋಡಿ, ಇಷ್ಟು 37 ವರ್ಷದವರು ಪ್ರಧಾನಿ ಆಗೋದು ಭಾರತದಲ್ಲಿ ಕಷ್ಟ ಸಾಧ್ಯ. ಯಾರಾದರೂ ನೀವು ದೊಡ್ಡ ವ್ಯಕ್ತಿಗಳ ರಾಜಕೀಯದವರ ಮೊಮ್ಮಕ್ಕಳಾಗಿರ್ಬೇಕು ಅಥವಾ ಅವ್ರ ಮಕ್ಕಳಾಗಿರ್ಬೇಕು, ಇಲ್ಲಾಂದ್ರೆ ನೀವು ಸಣ್ಣ ಪುಟ್ಟ ಒಂದು ಯಾವುದಾದ್ರೂ ಪಕ್ಷದ ಕಾರ್ಯಕರ್ತರಾಗಿ ನೀವು ತಳಮಟ್ಟದಲ್ಲಿ ಒಂದು 20-30 ವರ್ಷ ಕಾರ್ಯಕರ್ತರಾಗಿ ಆಮೇಲೆ ಗ್ರಾಮ ಪಂಚಾಯತ್ ಚುನಾವಣೆ ಗೆದ್ದು, ಆಮೇಲೆ ತಾಲೂಕು ಪಂಚಾಯತ್ ಚುನಾವಣೆ ಗೆದ್ದು, ನೆಕ್ಸ್ಟ್ ಜಿಲ್ಲಾ ಪಂಚಾಯತ್ ಗೆದ್ದು, ಆಮೇಲೆ MLA ಎಲೆಕ್ಷನ್ ನಿಂತು, ಆಮೇಲೆ 2 ಸಲ MLA ಎಲೆಕ್ಷನ್ ಸೋತು, ಮುಂದೆ 3ನೇ ಬಾರಿ MLA ಎಲೆಕ್ಷನ್ ಗೆಲ್ಲೋಷ್ಟರಲ್ಲಿ ನಿಮ್ಗೆ 60ರಿಂದ 70 ವರ್ಷ ಆಗಿರುತ್ತೆ. ಹಿಂಗಾಗಿ ಮುಂದೆ ನೀವು MP ಆಗೋದು ಕಷ್ಟ ಸಾಧ್ಯ. 37 ವರ್ಷಕ್ಕೆ ನೀವು ಇಂಡಿಯಾದಲ್ಲಿ ಪ್ರೈಮ್ ಮಿನಿಸ್ಟರ್ ಆಗೋದು ಬಹಳ ಕಷ್ಟ. ವಿಂಡ್ ಫಾಲ್ ತೆರಿಗೆ ಈ ಕೆಳಗಿನವುಗಳಲ್ಲಿ ಯಾವುದಕ್ಕೆ ಸಂಬಂಧಿಸಿದೆ? ವಿಂಡ್ ಫಾಲ್ ಟ್ಯಾಕ್ಸ್ ಈಸ್ ರಿಲೇಟೆಡ್ ಟು ವಿಚ್ ಆಫ್ ದಿ ಫಾಲೋವಿಂಗ್? ಉತ್ತರ ಆಪ್ಷನ್ 1 ಕಚ್ಚಾ ತೈಲ. ಭಾರತವು ಕಚ್ಚಾ ತೈಲದ ಮೇಲಿನ ವಿಂಡ್ ಫಾಲ್ ತೆರಿಗೆಯನ್ನ ಪ್ರತಿ ಟನ್ಗೆ ಸುಮಾರು 4600ರಿಂದ 2100ಕ್ಕೆ ಇಳಿಸಿದೆ. ಇದು ಆಗಸ್ಟ್ 17ರಿಂದ ಜಾರಿಗೆ ಬರಲಿದ್ದು, ಸರ್ಕಾರವು ಡೀಸೆಲ್ ಮತ್ತು ಏವಿಯೇಷನ್ ಟರ್ಬೈನ್ ಇಂಧನ ATF ರಫ್ತಿನ ಮೇಲೆ ವಿಂಡ್ ಫಾಲ್ ತೆರಿಗೆಯನ್ನು ತೆಗೆದುಹಾಕಿದೆ. ಜುಲೈ 2022ರಲ್ಲಿ ಪರಿಚಯಿಸಲಾಗಿರುವಂತಹ ವಿಂಡ್ ಫಾಲ್ ತೆರಿಗೆಯು ಖಾಸಗಿ ರಿಫೈನರ್ಗಳ ಆದ್ಯತೆಯನ್ನ ದೇಶೀಯವಾಗಿ ಮಾರಾಟ ಮಾಡುವ ಬದಲು ಅಂತಾರಾಷ್ಟ್ರೀಯವಾಗಿ ಮಾರಾಟ ಮಾಡುವ ಗುರಿಯನ್ನ ಹೊಂದಿದೆ. ಅಂತಾರಾಷ್ಟ್ರೀಯ ಕಚ್ಚಾ ತೈಲ ಮತ್ತು ಉತ್ಪನ್ನದ ಬೆಲೆ ಏರಿಳಿತಗಳನ್ನು ಆಧರಿಸಿ ತೆರಿಗೆಯನ್ನ 2 ವಾರಕ್ಕೊಮ್ಮೆ ಪರಿಷ್ಕರಿಸಲಾಗುತ್ತದೆ. ಓಕೆ, ಸ್ಮಾರ್ಟ್ ಹೆಡ್ ಸರ್ಕಲ್ನ ಆಗಸ್ಟ್ ತಿಂಗಳ ಮಾಸಪತ್ರಿಕೆ ರಾಜ್ಯಾದ್ಯಂತ ಲಭ್ಯ ಇರುತ್ತೆ. ಅದರ ಜೊತೆಗೆ ಬುಕ್ಲೆಟ್ ಕೂಡ ಫ್ರೀ ಇರುತ್ತೆ. ಬಜೆಟ್ ಮತ್ತು ಎಕನಾಮಿಕ್ ಸರ್ವೆ ತಪ್ಪದೆ ಕೇಳಿ ಪಡೆಯಿರಿ. ಯಾರಿಗೆ ಬುಕ್ ಸ್ಟೋರಲ್ಲಿ ಸಿಗಲ್ಲ, ಈ ನಂಬರ್ಗೆ ವಾಟ್ಸಪ್ ಮಾಡಿ. ಸ್ಟಾಕ್ ಖಾಲಿಯಾಗಿದ್ರೆ ಪೋಸ್ಟ್ ಮೂಲಕ ನಾವೇ ಕಳಿಸ್ಕೊಡ್ತೀವಿ. ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳ ಲಿಸ್ಟ್ ಅನ್ನ ಸ್ಕ್ರೀನ್ ಮೇಲೆ ಕೊಡಲಾಗಿದೆ. ಧಾರವಾಡದಲ್ಲಿ ಸಪ್ತಾಪುರದಲ್ಲಿ ನವಚೇತನ ಬುಕ್ ಸ್ಟಾಲು, ಆಮೇಲೆ KUD ಹತ್ರ ಕುಮಾರ್ ಬುಕ್ ಸ್ಟಾಲು, ನಿಗಿತಾ, ಆಮೇಲೆ ಮುಂದೆ ಶ್ರೀನಗರ್ ಸರ್ಕಲ್ ಅಲ್ಲಿ ಗಣೇಶ್ವಾ ಸೆಂಟ್ರು, ಬಿಜಾಪುರದಲ್ಲಿ ಮೀನಾಕ್ಷಿ ಚೌಕಲ್ಲಿ ಪಾಪ್ಯುಲರ್ ಬುಕ್ ಹೌಸು, ಬಳ್ಳಾರಿಯಲ್ಲಿ SP ಬುಕ್ ಹೌಸು, ಆಮೇಲೆ ಕೊಪ್ಪಳದಲ್ಲಿ ಮುರಳಿ ಬುಕ್ ಹೌಸು, ಹೊಸಪೇಟೆಯಲ್ಲಿ ಶಾರದಾ ಬುಕ್ ಸ್ಟಾಲು, ಕೋಲಾರದಲ್ಲಿ ರಮ್ಯಾ ಬುಕ್ ಸ್ಟೋರು, ಮೈಸೂರಿನಲ್ಲಿ ಎಲ್ಲ ಕಡೆ ಸಿಗುತ್ತೆ. ಲ್ಯಾಂಡ್ಸ್ಟೋನ್ ಬಿಲ್ಡಿಂಗ್ ಅಲ್ಲಿ ಸಿಗುತ್ತೆ. ರಾಯಚೂರಿನಲ್ಲಿ ಗೋರ್ವಾಡ್ ಬುಕ್ ಸ್ಟಾಲ್ ಬಸ್ ಸ್ಟ್ಯಾಂಡ್ ಅಲ್ಲಿ. ಓಕೆ, ಎಲ್ಲ ಕಡೆ ಸಿಗುತ್ತೆ. ರಾಜ್ಯಾದ್ಯಂತ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ಸಿಗುತ್ತೆ. ಮ್ಯಾಗಜಿನ್ ತಗೊಳ್ಳುವಾಗ ಬುಕ್ಲೆಟ್ ಅನ್ನ ಕೇಳಿ ಪಡೆಯಿರಿ. ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಬಜೆಟ್ ಮತ್ತು ಎಕನಾಮಿಕ್ ಸರ್ವೆಯನ್ನು ಅದರಲ್ಲಿ ಕೊಡಲಾಗಿದೆ. ಧನ್ಯವಾದ.